Good morning to everyone. In the last video, we have learned that the concepts 1 to 5th paragraphs. Dear students, today, now we are going to learn the concepts 6 to 11th paragraphs. These are the difficult or glossary meanings of the paragraphs 6 to 11. The concept, this lesson is written by Shanta Rameshwar Rao. It is the 5th lesson of the 10th class, 2nd semester, the concept. Yes, students, these are the glossary meanings. Stayed, dwell, ವಸತಿ ಮಾಡು. It is the lesson of the 5th lesson, the concept. Glossary meanings or difficult words. Stayed, stayed, dear students, stayed, dwell, ವಸತಿ ಮಾಡು. Miracles, miracles, an act or event doesn't follow the laws of nature and is believed to be caused by God. ಚಮತ್ಕಾರ ಪವಾಡ. ಫುಲ್ಫಿಲ್ಡ್, ಪರ್ಫಾರ್ಮ್ಡ್, ಈಡೇರಿಸು, ಕೆಲಸವನ್ನು ಮಾಡಿಕೊಡು. ಟ್ರಾಫಿಕ್, ವಾಹನಗಳ ಓಡಾಟ ಅಥವಾ ಜನಸಂಚಾರ. ಚೋಕ್ ವಾಯ್ಸ್, ವಾಯ್ಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್, ದುಃಖದ ಧ್ವನಿ. ಡಕ್ಸ್, ಸ್ವಿಮ್ಮಿಂಗ್ ಬರ್ಡ್ಸ್, ಬಾತುಕೋಳಿಗಳು. ರೋಸ್ಟೆಡ್, ಹುರಿದ. ಪೀನಟ್ಸ್, ಕಡಲೆಕಾಳು. ಗ್ರಾಮ್, ಬೇಳೆಕಾಳು. ನೋಟ್ಸ್, ಸ್ವರಗಳು. ಸ್ಪೆಲ್ ಬೌಂಡ್, ಮಂತ್ರಮುಗ್ಧ. ಸ್ಪೆಲ್ ಬೌಂಡ್, ಸ್ಪೆಲ್ ಬೌಂಡ್, ಮಂತ್ರಮುಗ್ಧ. ದ ಸ್ಲೋ ಪ್ಲೇಂಟಿವ್ ನೋಟ್ಸ್, ದ ಸ್ಲೋ ಪ್ಲೇಂಟಿವ್ ನೋಟ್ಸ್, ದ ಸ್ಲೋ ಪ್ಲೇಂಟಿವ್ ನೋಟ್ಸ್, ಸಾವಕಾಶವಾದ ಅಂದ್ರೆ ಸಾವಕಾಶದಿಂದ ಕೂಡಿರುವಂತ ದುಃಖದ ಸ್ವರಗಳು. ವಿಸ್ಪರ್ಡ್, ಸ್ಪೀಕ್ ಇನ್ ಲೋ ವಾಯ್ಸ್ ಅಂದ್ರೆ ಮೆಲ್ಲಗೆ ಮಾತನಾಡು, ಸಣ್ಣ ಧ್ವನಿಯಲ್ಲಿ ಮಾತನಾಡು. Dear students, these are the difficult words or glossary meaning of the concept. Stayed, dear students, stayed ಅಂತಂದ್ರೆ past tense ಇದು. Present tense ಏನಕ್ಕಪ್ಪ ಅಂದ್ರೆ present tense stayed. Stay, present past future. Future means past participle. Stay, present tense, stayed, past tense, stayed, past participle, future tense. Dear students, dwell. It is dwell, it is the present tense. Past tense, dwelt. Past participle, dwelt. Dwell, dwelt, dwelt. Present, past, future. Dwell, dwelt. ವಸತಿ ಮಾಡು. ಮಿರಾಕಲ್ಸ್, ಮಿರಾಕಲ್ಸ್ ಅಂದ್ರೆ ಇಲ್ಲ ಡಿಯರ್ ಸ್ಟೂಡೆಂಟ್ಸ್, ಮಿರಾಕಲ್ಸ್ ಅಂದ್ರೆ ಹೇಳಿ ನಾನು ಏನಂದ್ರೆ ಚಮತ್ಕಾರ, ಚಮತ್ಕಾರ ಪವಾಡ, ಮಿರಾಕಲ್ಸ್. ಇನ್ನು ಸ್ಟೇಟ್ಮೆಂಟ್ ಹೆಂಗ್ ನೋಡ್ರ, an act, miracles meant in statement that an act or event doesn't follow the laws of nature and is believed to be caused by God. ಹಂಗಂದ್ರೆ ಏನಪ್ಪಾ ಅಂತಂದ್ರೆ an act ಅಂದ್ರೆ ಒಂದು ಘಟನೆ ಅಥವಾ ಕೆಲಸ, or event ಅಂದ್ರೆ ಒಂದು ಘಟನೆ, doesn't follow the laws of nature. doesn't follow the laws of nature ಅಂದ್ರೆ ನಿಸರ್ಗದ ನಿಯಮಗಳನ್ನ, ತತ್ವಗಳನ್ನ ಆ ಘಟನೆಯು ಪಾಲಿಸುವುದಿಲ್ಲ. ಅಂದ್ರೆ ನಿಸರ್ಗದ ನಿಯಮದ ಪ್ರಕಾರ ಅದು ನಡೆಯುವುದಿಲ್ಲ. ಆಕಸ್ಮಿಕವಾಗಿ ಒಂದು ಅದ್ಭುತವಾದ ಆ ಘಟನೆ ಅದ್ಭುತವಾದದ್ದನ್ನು ಸೃಷ್ಟಿಸುತ್ತದೆ, ಅಂದ್ರೆ ಬೆರಗುಗೊಳಿಸುತ್ತದೆ. ಆ ಘಟನೆ ನಂಬಕ್ಕಾಗಲ್ಲ, ಆ ಘಟನೆ ಹಗಲಾಗಿ ನಡೆಯುವುದಿಲ್ಲ, ಯಾವಾಗ ಒಂದು ವಿಸ್ಮಯ ನಡೀತದೆ, ಅದಕ್ಕೆ ಮಿರಾಕಲ್ಸ್ ಅಂತಾರ. ಅಂಡ್ ಈಸ್ ಬಿಲೀವ್ಡ್ ಟು ಬಿ ಕಾಸ್ಡ್ ಬೈ ಗಾಡ್, ಆ ಘಟನೆ ನಡಿಬೇಕಾರ ದೇವರಿಂದ ನಡೆಯಲ್ಪಡುತ್ತದೆ, ಅದಕ್ಕೆ ಏನಂತಾರ ಅಂದ್ರೆ ಅದು ಚಮತ್ಕಾರ, ಪವಾಡ ಅಥವಾ ವಿಸ್ಮಯ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫುಲ್ಫಿಲ್ಡ್. ಫುಲ್ಫಿಲ್ಡ್ ಅಂದ್ರೆ ಪರ್ಫಾರ್ಮ್ಡ್, ಈಡೇರಿಸು, ಕೆಲಸವನ್ನು ಮಾಡಿಕೊಡು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಫುಲ್ಫಿಲ್ಡ್ ಅಂದ್ರೆ ಫುಲ್ಫಿಲ್ಡ್ ಅಂದ್ರೆ ಈಡೇರಿಸು. ಫುಲ್ಫಿಲ್ಡ್ ಪ್ರೆಸೆಂಟ್ ಟೆನ್ಸ್ ಫುಲ್ಫಿಲ್, ಪಾಸ್ಟ್ ಟೆನ್ಸ್ ಫುಲ್ಫಿಲ್ಡ್, ಫ್ಯೂಚರ್ ಟೆನ್ಸ್ ಫುಲ್ಫಿಲ್ಡ್. ಪರ್ಫಾರ್ಮ್, ಪ್ರೆಸೆಂಟ್ ಟೆನ್ಸ್ ಪರ್ಫಾರ್ಮ್, ಪಾಸ್ಟ್ ಟೆನ್ಸ್ ಪರ್ಫಾರ್ಮ್ಡ್, ಫ್ಯೂಚರ್ ಟೆನ್ಸ್ ಪರ್ಫಾರ್ಮ್ಡ್, ಈಡೇರಿಸು, ಕೆಲಸವನ್ನು ಮಾಡಿಕೊಡು. ಟ್ರಾಫಿಕ್ ಅಂದ್ರೆ ವಾಹನಗಳ ಓಡಾಟ, ಜನಸಂಚಾರ. ಚೋಕ್ ವಾಯ್ಸ್ ಅಂತಂದ್ರೆ ಈಗ ಹೇಳಿ ವಾಯ್ಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್, ದುಃಖದಿಂದ ಕೂಡಿರುವಂತ ಧ್ವನಿ. ಡಕ್ಸ್, ಸ್ವಿಮ್ಮಿಂಗ್ ಬರ್ಡ್ಸ್, ಬಾತುಕೋಳಿಗಳು. ರೋಸ್ಟೆಡ್, ಹುರಿದ. ಪೀನಟ್ಸ್, ಕಡಲೆಕಾಳುಗಳು. ಗ್ರಾಮ್, ಬೇಳೆಕಾಳು. ನೋಟ್ಸ್, ಸ್ವರಗಳು. ಸ್ಪೆಲ್ ಬೌಂಡ್, ಮಂತ್ರಮುಗ್ಧ. ದ ಸ್ಲೋ ಪ್ಲೇಂಟಿವ್ ನೋಟ್ಸ್,
ಸಾವಕಾಶದಿಂದ ಕೂಡಿರುವಂತಹ ದುಃಖದ ಸ್ವರಗಳು. ವಿಸ್ಪರ್ಡ್ ಸ್ಪೀಕ್ ಇನ್ ಲೋ ವಾಯ್ಸ್, ಮೆಲ್ಲಗೆ ಮಾತನಾಡುವ ಅಥವಾ ಸಣ್ಣ ಧ್ವನಿಯಲ್ಲಿ ಮಾತನಾಡುವ. ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಗ್ಲೋಸರಿ ಮೀನಿಂಗ್ಸ್ ಆಫ್ ಡಿಫಿಕಲ್ಟ್ ವರ್ಡ್ಸ್ ಆಫ್ ದ 6 to 11th ಪ್ಯಾರಾಗ್ರಾಫ್ಸ್ ಆಫ್ ದ ಲೆಸನ್ ಕನ್ಸಲ್ಟ್. ಅಂದ್ರೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಮುಂದಿನ ಅಂದ್ರೆ ನೆಕ್ಸ್ಟ್ ಇದೇ ವಿಡಿಯೋದಾಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ 6 ರಿಂದ 11 ಪ್ಯಾರಾದ ಕನ್ನಡ ಸಬರಿ ತಿಳ್ಕೊಳ್ಳೋಣ. ಈಗ ಏನ್ ತಿಳ್ಕೊಂಡಿಪ್ಪ ಅಂದ್ರೆ ನಾವು ಡಿಫಿಕಲ್ಟ್ ವರ್ಡ್ಸ್ ತಿಳ್ಕೊಂಡ್ವಿ. 6 ರಿಂದ 11ನೇ ಪ್ಯಾರಾಗ್ರಾಫ್ಸ್ ಏನಾದ್ರೆ ಡಿಫಿಕಲ್ಟ್ ವರ್ಡ್ಸ್ ತಿಳ್ಕೊಂಡಿವಿ. ಸ್ಟೂಡೆಂಟ್ಸ್, ನಾ ಪಾಠವನ್ನ ಓದ್ತೇನೆ ಈಗ, ಅಲ್ಲಿ ಕೇಳಕ್ರಿ ಅಂತ. Dear students, I go to read 6th paragraph and I will explain it then. Dear students, whenever they came to Bombay, the family stayed with Aunt Sushila. Her apartment wasn't big, but there was always room for them. ಅಂದ್ರೆ ಹಂಗಂದ್ರೆ ಏನಪ್ಪ ವಿದ್ಯಾರ್ಥಿಗಳೇ, whenever they came to Bombay, the family stayed with Aunt Sushila. ಅಂದ್ರೆ ಯಾವಾಗಲಾದ್ರೂ ದೇ ಕೇಮ್ ಟು ಬಾಂಬೆ, ದೇ ಅಂದ್ರೆ ಏನಪ್ಪಾ ಅಂದ್ರೆ ಅನಂತನ ಫ್ಯಾಮಿಲಿ ಅವರು ಕೇಮ್ ಟು ಬಾಂಬೆ, ಬಾಂಬೆಗೆ ಬಂದ್ರಂದ್ರ ದ ಫ್ಯಾಮಿಲಿ ಸ್ಟೇಡ್ ವಿತ್ ಆಂಟ್ ಸುಶೀಲಾ. ಆ ಬಾಂಬೆದಾಗ ಎಲ್ಲಿ ಇರ್ತಿದ್ರಪ್ಪ ಅಂದ್ರ ಅನಂತನ ಚಿಕ್ಕಮ್ಮನ ಅಂದ್ರೆ ಸುಶೀಲಾಳ ಮನ್ಯಾಗ ಇರ್ತಿದ್ರು ಅವರು. ಮತ್ತೇನಪ್ಪ ಸ್ಟೇಡ್ ಅಂದ್ರೆ ವಸ್ತಿ ಇರೋದು. ಈಗಾಗಲೇ ನಾ ಶಬ್ದದಾಗ ಹೇಳೇನಪ್ಪ ಏನಪ್ಪಾ ಅಂದ್ರೆ ಸ್ಟೇಡ್ ಗ್ಲೋಸರಿ ಮೀನಿಂಗ್ ಡಿಫಿಕಲ್ಟ್ ವರ್ಡ್ಸ್ ಹೇಳೇನಿ ಅದ್ರ ಮೀನಿಂಗ. ನಂತರ ಏನಪ್ಪಾ ಅಂದ್ರೆ ಹರ್ ಅಪಾರ್ಟ್ಮೆಂಟ್ ವಾಸಂಟ್ ಬಿಗ್, ಅಪಾರ್ಟ್ಮೆಂಟ್ ಅಂದ್ರೆ ಸಪರೇಟ್ ರೂಮ್. ಅವರ ಮನೆಯಲ್ಲಿರುವಂತ ಒಂದು ಚಿಕ್ಕದಾದಂತ ಕೋಣೆ ವಾಸಂಟ್ ಬಿಗ್, ಅದು ದೊಡ್ಡದಿರ್ಕಿಲ್ಲ. ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್, ಅಂದ್ರೆ ಆದ್ರ ಅವ್ರಿಗಾಗಿ ಒಂದು ರೂಮ್ ತೆಗೆದಿರ್ತಿತ್ತು. ಹೌದಾ, ಅವ್ರಿಗಾಗಿ ಒಂದು ಸಪ್ರೇಟ್ ರೂಮ್ ಇರ್ತಿತ್ತು. ಅನಂತ ಫ್ಯಾಮಿಲಿ ಅವರು ಯಾವಾಗ ಬಾಂಬೆಗೆ ಬರ್ತಾರಲ್ಲ ಅವಾಗ ಅವ್ರಿಗಾಗಿ ಒಂದು ರೂಮ್ ಇರ್ತಿತ್ತು. ನಂತರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಅವ್ರು ಹೆಂಗ್ ಬರ್ತಿದ್ರಪ್ಪ ಅಂದ್ರೆ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂದ್ರೆ ವಿದ್ಯಾರ್ಥಿಗಳೇ, ಅವರು ಒಂದು ಯಾವುದೋ ಒಂದು ಭರವಸೆಯನ್ನು, ಅತಿ ಹೆಚ್ಚಿನ ಭರವಸೆಯನ್ನು ಇಟ್ಕೊಂಡು ಅವ್ರು ಬಾಂಬೆಗೆ ಬರ್ತಿದ್ರು. ಯಾಕೆ ಬಂದ್ರ ಅಲ್ಲಿ ಅನಂತನ ಹಾಸ್ಪಿಟ್ಲಿಗೆ ತೋರ್ಸಾಕ. ಅವಾಗ ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್, ಏನಪ್ಪಾ ಅಂದ್ರೆ ಮಾಡರ್ನ್ ಸೈನ್ಸ್ ಅಂದ್ರೆ ಆಧುನಿಕ ವಿಜ್ಞಾನ. ಅಂದ್ರ ಆಧುನಿಕ ವೈದ್ಯಕೀಯ ವಿಜ್ಞಾನದೊಳಗೆ ಏನಾದ್ರು ಪವಾಡ ನಡಿಬೋದಲ್ಲ. ಮಿರಾಕಲ್ಸ್ ಅಂದ್ರೆ ಚಮತ್ಕಾರ ಅಥವಾ ಪವಾಡ ಅಥವಾ ವಿಸ್ಮಯ ನಡಿಬೋದಲ್ಲ ಅನ್ನುವಂತ ಒಂದು ಅತಿ ಭರವಸೆಯನ್ನ ಅವರು ಅನಂತನ ಕುಟುಂಬದವ್ರು ಹೊಂದಿದ್ರು. ಅದಕ್ಕೆ ಅವರು ಬಾಂಬೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದ್ರು. ಮತ್ತೇನಪ್ಪಾ ಅಂದ್ರ ದೇ ಅಂದ್ರೆ ಅನಂತನ ಮನೆಯವರು ಟೋಲ್ಡ್ ದೆಮ್ಸೆಲ್ವ್ಸ್, ತಮ್ಮಷ್ಟಕ್ಕೆ ತಾವು ಹೇಳ್ಕೊತಿದ್ರು. ಏನಂದ್ರ ಅನಂತ್ ವುಡ್ ಬಿ ಕೇರ್ಡ್ ಅಟ್ ದ ಹಾಸ್ಪಿಟಲ್. ನಾವೇನ್ ಬಾಂಬೆಗೆ ಬಂದೇವಲ್ಲ, ಆ ಕ್ಯಾನ್ಸರ್ ಹಾಸ್ಪಿಟಲ್ ತೋರ್ಸಕತ್ತೀವಿ, ಅನಂತನ ತೋರಿಸ್ತೀವಿ. ಏನಾದ್ರೂ ಒಳ್ಳೇದಾಗ್ಬೋದ್ಲ, ಆರಾಮ್ ಆಗ್ಬೋದ್ಲ ಅನ್ನುವಂತ ಒಂದು ಭರವಸೆಯನ್ನು, ಹೈ ಹೋಪ್ಸ್ ಅಂದ್ರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಂದ್ರೆ ಆಧುನಿಕ ವೈದ್ಯಕೀಯ ವಿಜ್ಞಾನ ಏನಾದ್ರೂ ಒಳ್ಳೇದು ನಮ್ಗೆ ಮಾಡ್ಬೋದ್ಲ, ಮಿರಾಕಲ್ಸ್ ನಡಿಬೋದ್ಲ ಅನ್ನೋದು ಒಂದು ಭರವಸೆಯನ್ನು ಇಟ್ಕೊಂಡವರು ಬಂದಿದ್ರು. ತಮ್ಮಷ್ಟಕ್ಕೆ ತಾವು ಹೇಳ್ತಿದ್ರು ಅಂತ ಆರಾಮ್ ಹೋಗ್ಬೋದ್ಲ ಅಂತ. ಅಂಡ್ ಹಿ ವುಡ್ ಅಗೇನ್ ವಾಕ್, ಅವ್ ಮತ್ತೊಮ್ಮೆ ನಡಿಬಹುದು. ಹಿ ವುಡ್ ಅಗೇನ್ ವಾಕ್ ಅಂದ್ರೆ ಅವ್ ಮತ್ತೊಮ್ಮೆ ನಡಿಬಹುದು. ಹಿ ಅಂದ್ರೆ ಅಲ್ಲಿ ಅನಂತ್ ವುಡ್ ಅಗೇನ್ ವಾಕ್. ಮತ್ತೇನ ಅನಂತ್ ವುಡ್ ಅಗೇನ್ ರನ್, ಅನಂತ್ ಮತ್ತೊಮ್ಮೆ ಓಡ್ಬೋದ್ಲ. ಅಂಡ್ ಇವನ್ ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಾಮೆಂಟ್. ಮತ್ತೇನಪ್ಪಾ ಅಂದ್ರ ಅನಂತ್ ಹಿ ವುಡ್ ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಾಮೆಂಟ್ ಅಂದ್ರೆ ಅನಂತ ಮುಂಬರುವ ದಿನಗಳಲ್ಲಿ ಬರುವಂತ ಟೇಬಲ್ ಟೆನ್ನಿಸ್ ಟೂರ್ನಾಮೆಂಟ್ ಅಂದ್ರೆ ಟೇಬಲ್ ಟೆನ್ನಿಸ್ ಪಂದ್ಯಾಟಗಳಲ್ಲಿ ಭಾಗವಹಿಸಿ, ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವ ಆಟ ಆಡ್ಬೋದ್ಲಾ, ಗೆಲ್ಲಬಹುದ್ಲಾ ಅನ್ನುವಂತದನ್ನ ಅವ್ರ ಭರವಸೆನ ಇಟ್ಕೊಂಡಿದ್ರು. ಟೂರ್ನಾಮೆಂಟ್ ಅಂದ್ರೆ ಪಂದ್ಯಾಟ. ಅಂಡ್ ಹಿ ವುಡ್ ಪ್ಲೇ ದ ಸಿತಾರ್. ಮತ್ತೇನ್ ಮಾಡ್ತಾನಪ್ಪ ಅಂದ್ರೆ ಅವ ಸಿತಾರ್ ಕಲಿಯಾತಿದ್ದ. ಹೌದಾ, ಹಿ ವುಡ್ ಪ್ಲೇ ದ ಸಿತಾರ್, ಅವ ಸಿತಾರ್ ನುಡಿಸಬಹುದ್ಲಾ ಮತ್ತೊಮ್ಮೆ. ಅಂಡ್ ಪರ್ಹ್ಯಾಪ್ಸ್ ವುಡ್ ಬಿ ಅ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಹಂಗ ಅರ್ಥ ಏನಪ್ಪಾ ಅಂದ್ರೆ ಪರ್ಹ್ಯಾಪ್ಸ್ ಅಂದ್ರೆ ಬಹುಶಃ. ಹೌದಾ, ಅಂದ್ರ ಮುಂಬರುವ ದಿನಗಳಲ್ಲಿ ಅವ ಕ್ಯಾನ್ಸರ್ ಇಂದ ಗುಣಮುಖವಾಗಿ ಅವ ಒಬ್ಬ ಒಳ್ಳೆಯ ಸಿತಾರಿಸ್ಟ್ ಆಗ್ಬೋದ್ಲಾ, ಸಿತಾರ್ ವಾದಕ ಆಗ್ಬೋದ್ಲಾ ಅಂತ ತಿಳ್ಕೊಂಡಿದ್ರು ಒನ್ ಡೇ. ಬಟ್ ಹೀಸ್ ಕಂಡೀಷನ್ ಗ್ರೀವ್ ವರ್ಸ್ ವಿತ್ ಈಚ್ ಪಾಸಿಂಗ್ ಡೇ. ಆದ್ರ ಅವನ ನತದೃಷ್ಟ ಅನ್ಲಿಕ್ಕೆ ಅವ್ ಯಾಕೆ ಬಂದ್ರ ಅವನ ಕ್ಯಾನ್ಸರ್ ಇಂದ ಏನ್ ಬಳಲಾಗ್ತಿದ್ಲ, ಅವನ ದೇಹದ ಪರಿಸ್ಥಿತಿಯು, ಆರೋಗ್ಯದ ಸ್ಥಿತಿಯು ದಿನದಿಂದ ದಿನಕ್ಕೆ ಹದಗೆಡುತ್ತಾ ಬರುತ್ತಿತ್ತು. ವರ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಇದು ಕಂಪೇರಿಟಿವ್ ಡಿಗ್ರಿ. ಇದು ಪಾಸಿಟಿವ್ ಡಿಗ್ರಿ ಏನಾಗತ್ತಪ್ಪ ಅಂದ್ರೆ ಬ್ಯಾಡ್, ಸೂಪರ್ಲೇಟಿವ್ ಡಿಗ್ರಿ ವರ್ಸ್ಟ್.
ಅಂದ್ರೆ ಬ್ಯಾಡ್ ವರ್ಸ್ ವರ್ಸ್ಟ್. ಬ್ಯಾಡ್ ಅನ್ನೋದು ಪಾಸಿಟಿವ್ ಡಿಗ್ರಿ, ವರ್ಸ್ ಅನ್ನೋದು ಕಂಪೇರಿಟಿವ್ ಡಿಗ್ರಿ, ವರ್ಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಬ್ಯಾಡ್ ವರ್ಸ್ ವರ್ಸ್ಟ್ ವಿತ್ ಈಚ್ ಪಾಸಿಂಗ್ ಡೇ, ದಿನದಿಂದ ದಿನಕ್ಕೆ ಅನಂತನ ಆರೋಗ್ಯದ ಸ್ಥಿತಿಯು ಕ್ಯಾನ್ಸರ್ ದಿಂದ ಹದಗೆಡುತ್ತಾ ಬರುತ್ತಿತ್ತು. ಅಂಡ್ ಮತ್ತೇನಪ್ಪಾ ಅಂದ್ರೆ ದ ಡಾಕ್ಟರ್ಸ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೇಡ್, ಅಂದ್ರೆ ಆ ಬಾಂಬೆದಲ್ಲಿರುವಂತ ಡಾಕ್ಟರ್ಗಳು, ಕ್ಯಾನ್ಸರ್ ಹಾಸ್ಪಿಟಲ್ ಡಾಕ್ಟರ್ಗಳು ಏನ್ ಹೇಳಿದ್ರಪ್ಪ ಅಂದ್ರೆ ಹೇಳಿದ್ದರು ಏನಂದ್ರೆ ಟೇಕ್ ಹಿಮ್ ಹೋಮ್, ಅಂದ್ರೆ ಅವನನ್ನ ಮನೆಗೆ ಕರ್ಕೊಂಡು ಹೋಗ್ರಿ, ಗಿವ್ ಹಿಮ್ ಅವಂಗ ಕೊಡಿಸ್ರಿ ದ ಥಿಂಗ್ಸ್ ಹಿ ಲೈಕ್ಸ್, ಅವಂಗ ಏನ್ ಇಷ್ಟ ಆಗತ್ತಲ್ಲ ಅದನ್ನ ಕೊಡಿಸ್ರಿ. ಟೇಕ್ ಹಿಮ್ ಹೋಮ್ ಅಂಡ್ ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಅವಂಗ ಏನ್ ಇಷ್ಟವಾದದನ್ನ ಕೊಡಿಸ್ರಿ. ಇಂಡಲ್ಜಿಮ್ ಅಂದ್ರೆ ಅವ್ನ ತೃಪ್ತಿ ಪಡಿಸ್ರಿ, ಅವ್ನ ಖುಷಿಯಾಗಿಡ್ರಿ, ಸಂತೋಷದಿಂದ ಇಡ್ರಿ, ಅವಂಗ ಬೇಸರ ಮಾಡಿಸ್ಬೇಡ್ರಿ. ಇಂಡಲ್ಜಮ್ ಮೇಕ್ ಸ್ಯಾಟಿಸ್ಫ್ಯಾಕ್ಷನ್, ಇಂಟೆಲಿಜೆನ್ಸ್ ಅರ್ಥ ಏನಪ್ಪಾ ಮೇಕ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಪಡಿಸು. ಮತ್ತೇನಪ್ಪಾ ಅಂದ್ರೆ ದೇ ಅವ್ರಿಗೆ ಗೊತ್ತಿತ್ತು, ದೆನ್ ಏನಂದ್ರೆ ದ ಬಾಯ್ ಹ್ಯಾಡಂಟ್ ಮೆನಿ ಡೇಸ್ ಟು ಲಿವ್, ಅಂದ್ರೆ ಆ ಅನಂತನಿಗೆ ಬದುಕಲಿಕ್ಕೆ ಬಹಳ ದಿವಸಗಳು ಇದ್ದಿರ್ಲಿಲ್ಲ, ಅಂದ್ರೆ ಬಹಳ ದಿವಸ ಬದುಕಲು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದ್ರೆ ಆ ಡಾಕ್ಟ್ರು ಹೇಳಿದ್ರು, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಧೈರ್ಯವನ್ನು ತುಂಬಿದ್ರು ಮನೆಯವ್ರಿಗೆ. ಏನಂತಂದ್ರೆ ಏನೋ ಬದುಕಿದ್ರು ಮಿರಾಕಲ್ ಆಗ್ಬೋದು, ಬದುಕಿದ್ರು ಬದುಕ್ಬೋದು ಏನೋ ದೇವರ ದಯದಿಂದ. ಅದಕ್ಕೆ ನೀವು ಅವನ ಮುಂದೆ ಖುಷಿಯಾಗಿರಿ, ಅವನ ಖುಷಿಯಾಗಿಡ್ರಿ, ನೀವು ಖುಷಿಯಾಗಿರಿ, ಅವನ ಮುಂದೆ ನೀವು ಅವನು ಖುಷಿಯಾಗಿಡ್ರಿ. ಅದಕ್ಕಂತ ಹೇಳ್ತಿದ್ರು ಅವರು, ಸಂತೋಷ ಪಡಿಸ್ರಿ, ಅವ್ನಿಗೆ ಏನ್ ಬೇಕಂತ ಕೊಡಿಸ್ರಿ. ಅದಕ್ಕೆ ಮನೆಯವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಅವರು ಧೈರ್ಯವನ್ನ ತೆಗೆದುಕೊಂಡಿದ್ರು ತಮ್ಮಷ್ಟಕ್ಕೆ ತಾವು, ಅಂಜಿರ್ಕಿಲ್ ಅವರು. ಮತ್ತೇನಂದ್ರೆ ದೇ ಲಾಫ್ಡ್ ಅಂದ್ರೆ ಅವರು ಅನಂತನ ಫ್ಯಾಮಿಲಿ ನಗತಿದ್ರು, ಲಾಫ್ಡ್ ನಗುದು. ಅಂಡ್ ಸ್ಮೈಲ್ಡ್, ಅವನ ಮುಂದೆ ಮುಗುಳಿಗೆ ಬೀರ್ತಿದ್ರು, ನಗತಿದ್ರು, ಮುಗುಳಿಗೆ ಬೀರ್ತಿದ್ರು ಅನಂತರ ಮುಂದೆ. ಅಂಡ್ ಟಾಕ್ಡ್, ಮಾತಾಡ್ತಿದ್ರು. ಅಂಡ್ ಸರೌಂಡೆಡ್ ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ, ಒಟ್ಟು ಏನಾದ್ರು ಅಲ್ಲಿ ಅನಂತರ ಮುಂದೆ ಇರ್ತಿದ್ರು, ಅವ್ನ ಸುತ್ತಲೂ ಅಡ್ಡಾಡ್ತಿದ್ರು, ಅವ್ನ ಸುತ್ತಲೂ ನಗ್ತಿದ್ರು, ಅವ್ನ ಸುತ್ತಲೂ ಆಟವನ್ನ ಆಡ್ತಿದ್ರು, ಒಟ್ಟು ಅವನ ಯಾವಾಗಲೂ ಸಂತೋಷದಿಂದ ಇರ್ತಿದ್ರು. ಮತ್ತೇನಪ್ಪಾ ಅಂದ್ರೆ ದೇ ಫುಲ್ಫಿಲ್ಡ್ ಹಿಸ್ ಎವರಿ ನೀಡ್, ಅಂದ್ರೆ ಅವನ ಪ್ರತಿಯೊಂದು ಅವಶ್ಯಕತೆಯನ್ನ ಈಡೇರಿಸ್ತಿದ್ರು. ಫುಲ್ಫಿಲ್ಡ್ ಅಂದ್ರೆ ಈಡೇರಿಸುದು. ಈಚ್ ವಾಟ್ ಎವರ್ ಯು ಆಸ್ಕ್ ಫಾರ್, ಮತ್ತೇನ್ ಮಾಡ್ತಿರಪ್ಪ ಅಂದ್ರೆ ದೇ ಫುಲ್ಫಿಲ್ಡ್ ಹಿಸ್ ಎವರಿ ನೀಡ್ ಅಂಡ್ ಗೇವ್ ವಾಟ್ ಎವರ್ ಯು ಆಸ್ಕ್ಡ್, ಅವ್ನಿಗೆ ಏನ್ ಬೇಕಾಗಿದ್ದು ಕೊಡಿಸ್ತಿದ್ರು. ಅಂಡ್ ನೌ ಈಗ ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದ ಕನ್ಸರ್ಟ್, ಈಗ ಅವ್ನಿಗೆ ಏನ್ ಬೇಕಾಗಿತ್ತಪ್ಪ ಅಂದ್ರೆ ಸಂಗೀತ ಕಚೇರಿಗೆ ಹೋಗ್ಬೇಕಾಗೈತಿ. ಹಿ ವಾಂಟ್ಸ್ ಟು ಸಿ ಪಂಡಿತ್ ರವಿಶಂಕರ್ ಅಂಡ್ ಲಿಸನ್ ದ ಮ್ಯೂಸಿಕ್ ಆಫ್ ದ ಪಂಡಿತ್ ರವಿಶಂಕರ್ ದ ಕನ್ಸರ್ಟ್. ಮತ್ತೇನ್ ಮಾಡ್ತಾನಪ್ಪ ಅಂದ್ರೆ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಅಂದ್ರೆ ಒಮ್ಮೆ ಬರುವಂತ ಅವಕಾಶ, ಜೀವನದಲ್ಲಿ ಒಮ್ಮೆ ಬರುವಂತ ಅವಕಾಶ ಇದು ಅಂತ ಅಂದವ. ಹಿ ವಾಸ್ ಸೇಯಿಂಗ್, ಹೇಳಿದವ ಕನ್ಸರ್ಟ್ ಪಂಡಿತ್ ರವಿಶಂಕರ್ ನೋಡುದು ಮತ್ತು ಪಂಡಿತ್ ರವಿಶಂಕರ್ ಸಂಗೀತ ಕೇಳುದು ಇದೇನಪ್ಪಾ ಅಂದ್ರೆ ಜೀವನದಾಗ ಹಗಲೆಲ್ಲ ಬರಂಗಿಲ್ಲ, ಒಮ್ಮೆ ಬರ್ತೈತಿ, ಜೀವನದಾಗ ಇರುವಂತ ಒಂದು ಒಳ್ಳೆ ಅವಕಾಶ ಅಂದ. ವೆನ್ ಯು ಆರ್ ಬೆಟರ್ ಹಿಸ್ ಮದರ್ ಸೆಡ್ ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ, ಅವಂದ ಇನ್ನೇನು ಸಿಗುದ್ಲಿದು, ಇದು ಕೊನೆಯ ಅವಕಾಶ ಅಂತಂದ ಅನಂತ್. ಆದ್ರೆ ಅವನೇನಂದ್ರು ವೆನ್ ಯು ಆರ್ ಬೆಟರ್, ನೀವು ಹೋಗಿ ಅಂತ, ನಾನು ಸಂಗೀತ ಕಚೇರಿಗೆ ಹೋಗ್ತೇನೆ ನಮ್ಮ ಅಕ್ಕನ ಜೋಡಿ ಅಂತಂದ. ಆದ್ರೆ ವೆನ್ ಯು ಆರ್ ಬೆಟರ್, ನೀ ಆರಾಮಾಗಂದ ಹೋಗೋಕೆ ಹಿಸ್ ಮದರ್ ಸೆಡ್, ಮತ್ತೆ ಹೇಳಕ್ಕೆ ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್, ಇದೇ ಕೊನೆಯ ಅವಕಾಶ ಅಲ್ಲ. ದೇ ಆರ್ ಗೋಯಿಂಗ್ ಟು ಪ್ಲೇ, ಮತ್ತೆ ಅವ್ರು ಬರ್ತಾರೋ, ಮತ್ತೆ ನಿಮ್ ಸಿಸ್ಟರ್ ಹೋಗ್ತಾರೋ, ಅವಾಗ ನೀವು ಅವ್ರ ಜೊತೆ ಹೋಗಿ ಸ್ಮಿತಾ ಜೊತೆ ಹೋಗಿ ಅಂತ ಮನೆಯವ್ರು ಹೇಳಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಮಿತಾ ಸ್ಟುಡ್, 7th ಪ್ಯಾರಾಗ್ರಾಫ್, ಸ್ಮಿತಾ ಸ್ಟುಡ್ ಎಟ್ ದ ವಿಂಡೋ. ಸ್ಮಿತಾ ಏನ್ ಮಾಡಿರಪ್ಪ ಅಂದ್ರೆ ಕಿಟಕಿ ಅಂತ ನಿಂತಿಳ. ಸ್ಮಿತಾ ಸ್ಟುಡ್ ಎಟ್ ದ ವಿಂಡೋ, ಕಿಟಕಿ ಅಂತ ನಿಂತಿಳು. ಹೆಂಗಂದ್ರೆ ಏನ್ ಮಾಡತ್ತಿರಪ್ಪ ಅಂದ್ರೆ ಲುಕಿಂಗ್ ಎಟ್ ದ ಟ್ರಾಫಿಕ್, ಅಂದ್ರೆ ಆ ಕಿಟಕಿಯ ಮುಖಾಂತರ ಜನರ ಸಂಚಾರ, ಗಾಡಿಗಳ ಓಡಾಟವನ್ನು ನೋಡತ್ತೆ. ಟ್ರಾಫಿಕ್ ಅಂದ್ರೆ ಜನಸಂಚಾರ, ಗಾಡಿಗಳ ಓಡಾಟ ಅಂತ ಹೇಳಿ ನಿಮ್ಗೆ. ಟ್ರಾಫಿಕ್ ಜನರ ಸಂಚಾರ ಮತ್ತು ಗಾಡಿಗಳ ಓಡಾಟವನ್ನು ನೋಡತ್ತೀವಿ ಕಿಟಕಿ ಮುಖಾಂತರ, ಕಿಟಕಿ ಅಂತ ನಿಂತ. ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್, ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಹರ್ ಮದರ್ ವಿಸ್ಪರ್ಡ್, ಅವನ ತಾಯಿ ಹೇಳ. ಹರ್ ಮದರ್ ವಿಸ್ಪರ್ಡ್ ಅಂದ್ರೆ ಸ್ಪೀಕ್ ಇನ್ ಲೋ ವಾಯ್ಸ್, ಅಂದ್ರೆ ಮೆಲ್ಲಗೆ ಮಾತನಾಡು, ಅಂದ್ರೆ ಸಾವಕಾಶವಾಗಿ ಮಾತನಾಡು. ಬಟ್ ಯು ಸ್ಮಿತಾ ಯು ಮಸ್ಟ್ ಗೋ, ಯುವರ್ ಫಾದರ್ ವಿಲ್ ಟೇಕ್ ಯು, ಅಂದ್ರೆ ಅವ್ರ ತಾಯಿ ಹೇಳಿ ಸಾವಕಾಶ ಅನಂತ ಕೇಳ್ದಂಗ ಏನ್ ಹೇಳಿಪ್ಪ ಅಂದ್ರೆ ಬಟ್ ಯು ಸ್ಮಿತಾ ನೀ ಹೋಗ, ಯು ಮಸ್ಟ್ ಗೋ, ನೀ ಹೋಗ್ಲೇಬೇಕು. ಯುವರ್ ಫಾದರ್ ವಿಲ್ ಟೇಕ್ ಯು, ನಿಮ್ಮ ತಂದೆ ನಿನ್ನ ಕರ್ಕೊಂಡು ಹೋಗ್ತಾರೆ ಕನ್ಸರ್ಟ್ಗೆ, ನೀವು ಹೋಗ್ಲೇಬೇಕಂತ ಅವನ ತಂದೆ, ಅಂದ್ರೆ ಸ್ಮಿತಾಳ ತಂದೆ, ಅಂದ್ರೆ ಸ್ಮಿತಾಳ ತಂದೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ, ಅಂದ್ರೆ
ತಾಯಿ ಹೇಳ ಸ್ಮಿತಾಳಿಗೆ ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ಕಾನು ಕನ್ಸರ್ಟಿಗೆ ಹೋಗಕ್ಕೆ ಅಂತ ಹೇಳಿ. ಪೇಜ್ ನಂಬರ್ ವಿ ಕೇಮ್ ಟು ಪೇಜ್ ನಂಬರ್ 5th ಅಂದ್ರೆ ಐದನೇ ಪೇಜ್ ನಂಬರ್ 5ಕ್ಕೆ ಬಂದಿವಿ. ಪ್ಯಾರಾಗ್ರಾಫ್ ಕಂಟಿನ್ಯೂ ಐತೆ ಅಂದ್ರೆ 7ನೇ ಪ್ಯಾರಾ ನೋಡ್ರಿ. ಏನಪ್ಪಾ ಅಂದ್ರ ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ ಅಂದ್ರೆ ಆ ಸ್ಮಿತಾ ತನ್ನ ಆಂಟ್ ಜೋಡಿ ಒಬ್ಬಾಕಿ ಇದ್ದಾಗ ಅನಂತ್ ವಾಸಂಟ್ ವಿತ್ ಹರ್, ಅನಂತ್ ಇದ್ದಕ್ಕಿಲ್ಲ ಅವ್ರ ಜೋಡಿ. ಸುಶೀಲಾ ಒಬ್ಬಾಕೆ ಇದ್ರು, ಅನಂತ್ ಇದ್ದಕ್ಕಿಲ್ಲ, ಸ್ಮಿತಾ ಒಬ್ಬಾಕೆ ಇದ್ರು. ಸ್ಮಿತಾ ಕ್ರೈಡ್ ಔಟ್ ಇನ್ ಅ ಚೋಕ್ಡ್ ವಾಯ್ಸ್ ಅಂದ್ರೆ ಸ್ಮಿತಾ ಕ್ರೈಡ್ ಔಟ್ ಇನ್ ಅ ಚೋಕ್ಡ್ ವಾಯ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸ್ಮಿತಾಳ ಕಣ್ಣುಗಳಲ್ಲಿ ಅವಳ ಮಾತುಗಳಲ್ಲಿ ದುಃಖವು ತುಂಬಿತ್ತು. ಸ್ಮಿತಾ ಕ್ರೈಡ್ ಔಟ್ ಅಂತ ಜೋರಾಗಿ ಚಿರಳಕ್ಕೆ ಇನ್ನ ಚೋಕ್ಡ್ ವಾಯ್ಸ್ ಅಂದ್ರೆ ಅವಳ ದುಃಖ ತುಂಬಿದ ಮಾತುಗಳಿಂದ ಜೋರಾಗಿ ಚಿರ. ಮತ್ತೆ ಮಾತಾಡಕ್ಕಾಗೋದಕ್ಕೆ ನಾವು ಹೆಂಗ್ ಮಾತಾಡಲಿ ಅಂದ್ರೆ ಮಾತಾಡಕ್ಕೆ ದುಃಖದಿಂದ ಮಾತಾಡಲ್ಲ ನಾವು. ಹೌ ಕ್ಯಾನ್ ಐ ಅದು ಹೇಗೆ ಸಾಧ್ಯ? ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ವಿಚಾರಗಳನ್ನ ಹಂಚ್ಕೋತಿದ್ವಿ, ಸಂತೋಷಗಳ ಕ್ಷಣಗಳನ್ನ ಕಳೀತಿದ್ವಿ. ಅನಂತ ಮತ್ತು ನಾನು ಅಂತ ಸ್ಮಿತಾ ಹೇಳ್ತಾಳೆ. ಅನಂತ ಅಂಡ್ ಆಯ್ ಅಂದ್ರೆ ಹೇಳಿ ಸ್ಮಿತಾ ಹೇಳ್ತಾಳೆ ಅನಂತ ಮತ್ತು ನಾನು ಒಟ್ಟಿಗೆ ಆಟ ಆಡ್ತಿದ್ವಿ ಅಂತ ಹೇಳ್ತಾಳ. ಮತ್ತು ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಸೇಡ್ ಆಂಟ್ ಸುಶೀಲಾ. ಈ ಮಾತನ್ನ ಆಂಟ್ ಸುಶೀಲಾ ಹೇಳ್ತಾಳೆ. ಏನ್ ಹೇಳ್ತಾಳಪ್ಪ ಅಂದ್ರೆ ಆಂಟ್ ಸುಶೀಲಾ ಸೇಡ್ ಟು ಆರ್ ಸಜೆಸ್ಟೆಡ್ ಟು ಸ್ಮಿತಾ, ಸಜೆಸ್ಟ್ ಮಾಡ್ತಾಳೆ ಏನಂತ ಹೇಳಿ ಸ್ಮಿತಾಗೆ. ವಾಕ್ ಇನ್ ದ ಪಾರ್ಕ್ ಅಂದ್ರೆ ಪಾರ್ಕ್ ಉದ್ಯಾನವನದಲ್ಲಿ ಒಂದು ನಡಿಗೆ ಏನ್ ಮಾಡ್ತದಪ್ಪ ಅಂದ್ರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಏನ್ ಮಾಡ್ತತಿ ಅಂದ್ರೆ ನಿನಗೇನ್ ಮಾಡ್ತದಪ್ಪ ಅಂದ್ರ ಪ್ರತಿಯೊಬ್ಬರಿಗೆ ಏನ್ ಮಾಡ್ತದ ಅಂದ್ರೆ ಫೀಲ್ ಬೆಟರ್ ಅಂದ್ರೆ ಮನಸ್ಸನ್ನು ಖುಷಿ ಇಡ್ತತಿ. ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂದ್ರೆ ನಾವು ಉದ್ಯಾನವನದಲ್ಲಿ ವಾಕಿಂಗ್ ಮಾಡೋದ್ರಿಂದ ಏನಕ್ಕಪ್ಪ ಅಂದ್ರೆ ಪ್ರತಿಯೊಬ್ಬರ ಮನಸ್ಸನ್ನು ಖುಷಿ ಇಡ್ತತಿ, ದೇಹಕ್ಕೆ ಮನಸ್ಸಿಗೂ ನೆಮ್ಮದಿಯನ್ನು ತೋರುತ್ತದೆ ಅಂತ ಹೇಳಿಕೆ ಆಂಟ್ ಸುಶೀಲಾ. ಅಂಡ್ ಸ್ಮಿತಾ ವಾಸ್ ಗ್ರಾಟ್ಫುಲ್ ಫಾರ್ ಹರ್ ಸಜೆಷನ್ ಅಂದ್ರೆ ಆ ಸುಶೀಲಾ ಆಂಟ್ ಸುಶೀಲಾ ಏನ ಸಜೆಷನ್ ಕೊಟ್ಟಳ ಸ್ಮಿತಾ ಏನ್ ಮಾಡಿಲ್ಪ ಅಂದ್ರೆ ಗ್ರಾಟ್ಫುಲ್ ಮಾಡಿಲ್ಲ ಅಂದ್ರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಫಾರ್ ಹರ್ ಸಜೆಷನ್, ಅವಳ ಸಲಹೆ ಕೊಟ್ಟಂತ ಸಲಹೆಗೆ. ಏನ್ ಸಜೆಷನ್ ಕೊಟ್ಟಿದ್ದಕ್ಕೆ ಆಂಟ್ ಸುಶೀಲಾ ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಇದು ಅವರ ಸಜೆಷನ್. ನೆಕ್ಸ್ಟ್ ಏನಪ್ಪ ಅಂದ್ರೆ 8ನೇ ಪ್ಯಾರಾ ನೋಡ್ರಿ. ಇನ್ ದ ಪಾರ್ಕ್ ಪೀಪಲ್ ವರ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಬಾಲ್, ಡೂಯಿಂಗ್ ಯೋಗಿಕ್ ಎಕ್ಸರ್ಸೈಸಸ್, ಫೀಡಿಂಗ್ ದ ಡಕ್ಸ್ ಅಂಡ್ ಈಟಿಂಗ್ ರೋಸ್ಟೆಡ್ ಗ್ರಾಮ್ and peanuts. Smita felt alone in their midst. She was lost in her thoughts. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇನ್ ದ ಪಾರ್ಕ್ ರೆಸ್ಟೋರೆಂಟ್ಸ್ ಇನ್ ದ ಪಾರ್ಕ್ ನಲ್ಲಿ ಪೀಪಲ್ ವರ್ ವಾಕಿಂಗ್ ಅಂದ್ರೆ ಜನ ಅಡ್ಡಾಡ್ತಿದ್ರು. ಪೀಪಲ್ ವರ್ ರನ್ನಿಂಗ್ ಜನ ರನ್ನಿಂಗ್ ಮಾಡತ್ತಿದ್ರು, ಓಡಾಡ್ತಿದ್ರು. ಪೀಪಲ್ ವರ್ ಪ್ಲೇಯಿಂಗ್ ಬಾಲ್ ಜನ ಏನ್ ಮಾಡತ್ತಿದ್ರಪ್ಪ ಅಂದ್ರೆ ಆಟವನ್ನು ಆಡತ್ತಿದ್ರು, ಬಾಲ್ ಮುಖಾಂತರ ಚೆಂಡಿನ ಮುಖಾಂತರ ಆಟವನ್ನು ಆಡುತ್ತಿದ್ರು. ಪೀಪಲ್ ವರ್ ಡೂಯಿಂಗ್ ಎಕ್ಸರ್ಸೈಸ್ ಅಂದ್ರೆ ಎಲ್ಲ ಜನ ಏನ್ ಮಾಡ್ತಿದ್ರು ವ್ಯಾಯಾಮಗಳನ್ನ ಯೋಗಾಸನ ಮಾಡತ್ತಿದ್ರು. ಪೀಪಲ್ ವರ್ ಫೀಡಿಂಗ್ ದ ಡಕ್ಸ್ ಅಂದ್ರೆ ಬಾತುಕೋಳಿಗಳಿಗೆ ತಿನ್ಸಾಕ್ತಿದ್ರೆ ಅಂದ್ರೆ ಬೇರೆ ಬೇಳೆ ಕಾಳುಗಳನ್ನ ಹೌದಾ, ಕಡಲೆ ಕಾಳುಗಳನ್ನ ತಿನ್ಸಾಕ್ತಿದ್ರು. ಹೌದಾ, ಈಟಿಂಗ್ ರೋಸ್ಟೆಡ್ ಗ್ರಾಮ್ ಅಂಡ್ ಪೀನಟ್ಸ್. ಹೌದಾ ವಿದ್ಯಾರ್ಥಿಗಳೇ, ಅಂದ್ರೆ ಇಲ್ಲ ತಿಳ್ಕೊಬಹುದು. ಇಲ್ಲಿ ಗ್ರಾಮ್ ಅಂತ ಐತಿ ವಿದ್ಯಾರ್ಥಿಗಳೇ. ರೋಸ್ಟೆಡ್ ಗ್ರಾಮ್ ಅಂದ್ರೆ ಹುರಿದ ಬೇಳೆಕಾಳುಗಳನ್ನ ಅಂದ್ರೆ ಗ್ರಾಮದ ಬೇಳೆಕಾಳು, ರೋಸ್ಟೆಡ್ ಹುರಿದ ಬೇಳೆಕಾಳುಗಳನ್ನ ಮತ್ತು ಹುರಿದ ಪೀನಟ್ಸ್ ಕಡಲೆಕಾಳುಗಳನ್ನ ತಾವು ತಿನ್ನತ್ತಿದ್ರು. ಆ ಬಾತುಕೋಳಿಗಳು ನೀರಿನಲ್ಲಿರುವಂತ ಬಾತುಕೋಳಿಗಳು ಹಾಕಾಗ್ತಿದ್ರು ಜನರು. ಮತ್ತೆ ಸ್ಮಿತಾ ಏನ್ ಮಾಡಿಪ್ಪ ಅಂದ್ರೆ ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದೇರ್ ಮಿಡ್ಸ್ಟ್. ಸ್ಮಿತಾ ಒಬ್ಬಾಕೆ ಇದ್ಲಕ್ಕೆ. ಹೌದಾ, ಜನರ ಮಧ್ಯದಲ್ಲಿ ಒಬ್ಬಾಕೆ ಅನ್ಸಾಕತಿ. ಯಾಕೆ ಅನಂತ ಅವ್ರ ಜೋಡಿ ಇದ್ರಿಕ್ಲ, ಅದಕ್ಕೆ ಈಗ ಒಬ್ಬ ಅನ್ಸಾಕ. ಯಾಕೆ ಇಬ್ರು ಕುಡ್ಸೆ ಆಟ ಆಡ್ತಿದ್ರು, ಇಬ್ರು ಕುಡ್ಸೆ ವಾಕಿಂಗ್ ಹೋಗ್ತಿದ್ರು, ಇಬ್ರು ಕುಡ್ಸೆ ಊಟವನ್ನು ಮಾಡ್ದ, ಅಲ್ಲಿ ತಮ್ಮ ಚಟುವಟಿಕೆಗಳನ್ನ ಹಂಚ್ಕೊಳ್ತಿದ್ರು ಅವರು. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಆಕೆ ಅನ್ಕೊಂಡ್ರು ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್ ಅಂದ್ರೆ ತನ್ನದೇ ಆದಂತ ವಿಚಾರಗಳಲ್ಲಿ, ಸ್ಮಿತಾಳು ತನ್ನದೇ ಆದಂತ ವಿಚಾರಗಳಲ್ಲಿ ಮುಳುಗಿಳಕ್ಕೆ. ಹೌದಾ ವಿದ್ಯಾರ್ಥಿಗಳು, ಇನ್ನು 9ನೇ ಪ್ಯಾರಾ ನೋಡಿದ್ರೆ ಏನಪ್ಪಾ ಅಂದ್ರೆ ಕನ್ನಡ ಮೀನಿಂಗ್ ತಿಳ್ಕೊಂಡ್ರೆ, ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಅಂಡ್ ಆಸ್ ಶಿ ಹರಿಡ್ ಹೋಮ್ ಶಿ ಸೇಡ್ ಟು ಹರ್ಸೆಲ್ಫ್ ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್. ಅಂದ್ರೆ ಏನಪ್ಪಾ ಅಂದ್ರೆ ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಅಂದ್ರೆ ಅವಳ ಮನಸ್ಸಿನಲ್ಲಿ ಒಂದು ಧೈರ್ಯದ ವಿಚಾರ ಒಮ್ಮೆಲೆ ಬಂದಿತ್ತು. ಸಡನ್ಲಿ ಅಂದ್ರೆ ಬೇಗನೆ, ಕ್ವಿಕ್ಲಿ. ಡೇರಿಂಗ್ ಅಂದ್ರೆ ಧೈರ್ಯದ, ಕರೇಜಿಯಸ್ ಥಾಟ್ ಅಂದ್ರೆ ಒಂದು ಧೈರ್ಯದ ವಿಚಾರ ಬಂದಿತ್ತು. ಕೇಮ್ ಟು ಹರ್ ಅವಳು ಬಂದಿತ್ತು. ಅಂಡ್ ಆಸ್ ಶಿ ಹರಿಡ್ ಹೋಮ್ ಅಂದ್ರೆ ಅವಳು ಮನೆಗೆ ಹೋದ್ರು ಬಡ ಬಡ. ಶಿ ಸೇಡ್ ಟು ಹರ್ ಸೆಲ್ಫ್ ತನ್ನಷ್ಟಕ್ಕೆ ತಾ ಹೇಳ್ಕೊಂಡ್ರು ಏನಂದ್ರೆ ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್ ಅಂದ್ರೆ ಏನ್ ಅನ್ಕೊಂಡ್ರಪ್ಪ ಅಂದ್ರೆ ವೈ ನಾಟ್, ಯಾಕೆ ಆಗಬಾರ್ದು, ದೇರ್ ಇಸ್ ನೋ ಹಾರ್ಮ್ ಏನ್ ತೊಂದರೆ ಆಗೋದಿಲ್ಲ, ಇನ್ ಟ್ರೈಂಗ್ ಇಟ್ ಪ್ರಯತ್ನ ಮಾಡಿದ್ರು ಏನ್ ತೊಂದರೆ ಆಗೋದಿಲ್ಲ, ಯಾಕೆ ಪ್ರಯತ್ನ ಮಾಡಬಾರ್ದು
ಅನ್ನುವಂಥ ವಿಚಾರ ಏನಿತ್ತಲ್ಲ ಅದು ಡೇರಿಂಗ್ ಥಾಟ್. ವಿಚ್ ಇಸ್ ದ ಡೇರಿಂಗ್ ಥಾಟ್ ಟು ಹರ್ ಅಂದ್ರೆ ಏನಪ್ಪಾ ಅಂದ್ರೆ ವಿಚ್ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಮೈಂಡ್ ಆಫ್ ಸ್ಮಿತಾ ಅಂದ್ರೆ ಸ್ಮಿತಾ ಮನಸ್ಸಿನಲ್ಲಿ ಏನು ವಿಚಾರ ಬಂತಪ್ಪ ಅಂದ್ರೆ ಡೇರಿಂಗ್ ಥಾಟ್, ವೈ ನಾಟ್ ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇದ ಒಳಗಿರುವಂತ ಒಂದು ಡೇರಿಂಗ್ ಥಾಟ್. ಹೌದಾ? ಮತ್ತೇನಪ್ಪ ಅಂದ್ರೆ ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್. ಈ ಡೇರಿಂಗ್ ಥಾಟ್ಗೆ ಏನಂತ ವಿಚಾರ ಮಾಡ್ಲಿಕ್ಕಪ್ಪ ಅಂದ್ರೆ ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್ ಅಂದ್ರೆ ಕನ್ಸರ್ಟ್ಗೆ ಯಾಕೆ ಹೋಗಬಾರ್ದು, ಸಂಗೀತ ಕಚೇರಿ ಕೇಳಕ್ಕೆ ಯಾಕೆ ಹೋಗಬಾರ್ದು, ಹೋದ್ರೆ ಒಳ್ಳೇದಾಕತ್ತ ಚೆನ್ನಾಗಿ ಆಕತ್ಲಾ ಅಂದ್ರೆ ಯಾಕೆ. ಮತ್ತೇನಪ್ಪ ಅಂದ್ರೆ ಐ ಡೋಂಟ್ ನೋ ನನ್ಗೆ ಗೊತ್ತಿಲ್ಲ, ವೆನ್ ವಿ ವಿಲ್ ಗೆಟ್ ಆನದರ್ ಅಪಾರ್ಚುನಿಟಿ, ಮತ್ತೊಮ್ಮೆ ನನಗೆ ಈ ಸಂಗೀತ ಕೇಳುವಂತ ಪಂಡಿತ ರವಿಶಂಕರ್ ಅವ್ರು ನೋಡುದು ಮತ್ತು ಪಂಡಿತ ರವಿಶಂಕರ್ ಅವ್ರ ಸಂಗೀತ ಕೇಳುದು ಮತ್ತೊಮ್ಮೆ ಒಳ್ಳೆ ಅವಕಾಶ ಸಿಗ್ತತಿ ಇಲ್ಲೋ. ಉಸ್ತಾದ್ ಅಲ್ಲಾರ ತಬಲಾ ವಾದಕ ಉಸ್ತಾದ್ ಅಲ್ಲಾರ ಕೌರ್ಸ ತಬಲಾ ವಾದನ ಮತ್ತೊಮ್ಮೆ ಅವಕಾಶ ಸಿಗ್ತತಿ ನೋಡಾಕ ಕೇಳಾಕ ಅಂತಂದ್ರೆ. ಮತ್ತೇನಪ್ಪ ಅಂದ್ರೆ ಟು ಹಿಯರ್ ಪಂಡಿತ್ ರವಿಶಂಕರ್ ಶಿ ಸೇಡ್ ಟು ಹರ್ ಮದರ್ ಲೇಟರ್ ಅಂದ್ರೆ ಆಕಿ ತನ್ನ ಆಸೆಯನ್ನು ವ್ಯಕ್ತಪಡಿಸಿಳಕ್ಕೆ, ನಾನು ಕನ್ಸರ್ಟ್ಗೆ ನೋಡಕ್ ಹೋಗ್ಬೇಕು, ಪಂಡಿತ್ ರವಿಶಂಕರ್ ಸಂಗೀತ ಕೇಳಕ್ ಹೋಗ್ಬೇಕಂತಂದ್ರಕ್ಕೆ. ಅವಾಗ ಅವ್ರ ತಾಯಿ ಹೇಳು ಏನಪ್ಪಾ ಅಂದ್ರೆ ಅವ್ರ ತಾಯಿ ಮುಂದೆ ಹೇಳಿದೆ ಶಿ ಸೇಡ್ ಟು ಹರ್ ಮದರ್ ಅಂಡ್ ಹರ್ ಫಾದರ್ ಅಗ್ರೀಡ್ ಟು ಗೆಟ್ ದ ಟಿಕೆಟ್ಸ್. ಅದಕ್ಕೆ ಅವಳ ತಾಯಿ ಏನ್ ಮಾಡಿಲ್ಪ ಅಂದ್ರೆ ತನ್ನ ಗಂಡನಿಗೆ ಅಂತ ಸ್ಮಿತಾ ತಂದೆಗೆ ಹೇಳಿ ಏನಂತಂದ್ರೆ ಅವಾಗ ತಂದೆಗೆ ಹೇಳಂತೆ ಇಲ್ಲಿ ನಿಮ್ಮಗಳ ಸಂಗೀತ ಕಚೇರಿಗೆ ಹೋಗ್ಬೇಕಂತ ಕನ್ಸರ್ಟ್ಗೆ ಅನ್ನಂತ. ಅವಾಗ ಫಾದರ್ ಅಗ್ರೀಡ್ ಒಪ್ಕೊಂಡ್ರು. ಅದಕ್ಕೆ ಟು ಗೆಟ್ ದ ಟಿಕೆಟ್ಸ್ ಅಂತ ಟಿಕೆಟ್ಸ್ ತೊಗೊಂಬರಾಕ, ಸಂಗೀತ ಕಚೇರಿ ಟಿಕೆಟ್ಗಳನ್ನ ತೊಗೊಂಬರಾಕ ಒಪ್ಕೊಂಡ್ರು. ಹೌದಾ? ಇಲ್ಲಿ ನಾವು ತಿಳ್ಕೊಬೇಕಂದ್ರೆ ಸಡನ್ಲಿ ಡೇರಿಂಗ್ ಥಾಟ್ ಒಂದು ಬಹಳ ಇಂಪಾರ್ಟೆಂಟ್. ಡೇರಿಂಗ್ ಥಾಟ್ ವಿಚ್ ಅಂದ್ರೆ ವಿಚ್ ಡೇರಿಂಗ್ ಥಾಟ್ ಕೇಮ್ ಟು ಹರ್ ಹರ್ ಮೈಂಡ್ ಟು ಸ್ಮಿತಾಳ ಅಂದ್ರೆ ಸ್ಮಿತಾಳಗೆ ಅಂದ್ರೆ ಸ್ಮಿತಾಳ ಮನಸ್ಸಿನಲ್ಲಿ ಯಾವ ಡೇರಿಂಗ್ ಥಾಟ್ ಬಂತಪ್ಪ ಅಂದ್ರೆ ವೈ ನಾಟ್ ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್ ಅಂದ್ರೆ ಏಕೆ ಆಗಬಾರದು, ಪ್ರಯತ್ನ ಮಾಡಿದ್ರು ಏನ್ ತಪ್ಪೈತಿ, ಏನ್ ತೊಂದ್ರೆ ಇಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದಂತ ಹೇಳಿದೆ ಡೇರಿಂಗ್ ಥಾಟ್ ಕೇಮ್ ಟು ಹರ್. 10ನೇ ಪೇರ ನೋಡಿದಾಗ ವಿದ್ಯಾರ್ಥಿಗಳೇ ದ ನೆಕ್ಸ್ಟ್ ಡೇ ಮಾರನೇ ದಿವಸ ಸ್ಮಿತಾ ಅಂಡ್ ಹರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್ ಅಂದ್ರೆ ಸ್ಮಿತಾಳು ಮತ್ತು ಅವಳ ತಂದೆ ಮನೆಯನ್ನು ಬಿಡುವಂತ ಸಂದರ್ಭದೊಳಗ ಮಾರನೇ ದಿವಸ ಅಂದ್ರೆ ರೆಡಿ ಆದ್ರ ಅವ್ರು ಕನ್ಸರ್ಟ್ಗೆ ಹೋಗಕ್ಕೆ ರೆಡಿ ಆದ್ರ ಮನೆ ಬಿಡುವಾಗ ಏನಂತಪ್ಪ ಅಂದ್ರೆ ಅವ್ರ ಬ್ರದರ್ ಸ್ಮೈಲ್ಡ್ ಅಂದ್ರ ಅವಳ ಸಹೋದರ ಅನಂತ ಏನ್ ಮಾಡಿದ ಸ್ಮೈಲ್ ಕೊಟ್ಟ ಆಟ್ ಸ್ಮಿತಾ ಕಡೆ ಸ್ಮೈಲ್ ಕೊಟ್ಟ ಆ್ಯಂಡ್ ಸೇಡ್ ಹೇಳಿದ ಎಂಜಾಯ್ ಯುವರ್ ಸೆಲ್ಫ್ ಅಂದ. ಎಂಜಾಯ್ ಯುವರ್ ಸೆಲ್ಫ್ ಅಂದ್ರ ನೀವು ಖುಷಿ ಪಡ್ರಿ, ಸಂತೋಷವನ್ನು ಅನುಭವಿಸ್ರಿ ಅಂತ ಹೇಳಿದ. ದೋ ದ ವರ್ಡ್ಸ್ ಕೇಮ್ ಔಟ್ ಇನ್ ಪೇರ್ಫುಲ್ ಗಾಸ್ಪ್ ಲಕ್ಕಿಯು ಮತ್ತೇನು ಹಂಗೆ ಹೇಳುವಬೇಕಾರ ಮತ್ತೇನು ಲಕ್ಕಿ ಅಂದ ಎಂಜಾಯ್ ಯುವರ್ ಸೆಲ್ಫ್ ಲಕ್ಕಿಯು ನೀವು ಅದೃಷ್ಟವಂತರು, ನೀವು ಸಂತೋಷವನ್ನು ಅನುಭವಿಸ್ತೀರಿ, ನಿಮ್ಮಷ್ಟಕ್ಕೆ ನೀವು ಸಂತೋಷ ಅನುಭವಿಸ್ರಿ, ನನಗ ಆ ಅದೃಷ್ಟ ಇಲ್ಲ ಅಂತ ಅನಂತ ಸ್ಮಿತಾಗ ಹೇಳಿದ ಮಾತನ್ನ ಎಂಜಾಯ್ ಯುವರ್ ಸೆಲ್ಫ್ ಅಂತ ಹೇಳಂತ ಹೇಳಿದ ಸ್ಮಿತಾಗ. ಯಾವಾಗ ಆ ಅನಂತನ ಫಾದರ ಮತ್ತು ಸ್ಮಿತಾ ಮನೆಯನ್ನು ಬಿಡುವಂತ ಸಂದರ್ಭ ಅಂದ್ರೆ ಫಾರ್ ದ ಅಂದ್ರೆ ಅರ್ಥ ಯಾವಾಗ ಹರ್ ಫಾದರ್ ವರ್ ಲಿವಿಂಗ್ ಸ್ಮಿತಾ ಅಂಡ್ ಹರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್ ಅಂದ್ರೆ ಮನೆಯನ್ನು ಬಿಡುವಂತ ಸಂದರ್ಭದಾಗ ಹೇಳ್ದ. ಅವಾಗ ಎಂಜಾಯ್ ಯುವರ್ ಸೆಲ್ಫ್ ಲಕ್ಕಿ ಅಂತ ಹೇಳ್ದ. ಅವಾಗ ಹೇಳ್ಬೇಕಾದ್ರೆ ಅವನ ಧ್ವನಿಯೊಳಗೆ ನೋವು ಇತ್ತು ಮತ್ತು ಉಸಿರಾಟದ ತೊಂದರೆ ಇತ್ತು. ಅವಂಗ ಗಾಸ್ಪ ಅಂದ್ರೆ ತೇಕ್ತಿದ್ದ ನಾವು, ಉಸಿರಾಟಗಳಿಗೆ ತೊಂದರೆ ಇತ್ತು. ಇನ್ನು 11ನೇ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ ಸಿಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ. ಅಲ್ಲಿ ಆಡಿಟೋರಿಯಂ ಹೋಗಿದ್ರು ಅವ್ರು, ಯಾವ್ದೋ ಷಣ್ಮುಖಾನಂದ ಆಡಿಟೋರಿಯಂದಾಗ ಸಂಗೀತ ಕಚೇರಿ ಇತ್ತು. ಅಲ್ಲಿ ಹೋದಾಗ ಸಿ ವಾಸ್ ಸಿಟಿಂಗ್ ಕುಂತಿಳಕ್ಕೆ, ಸ್ಮಿತಾ ವಾಸ್ ಸಿಟಿಂಗ್ ಬಿಸೈಡ್ ಹರ್ ಫಾದರ್ ಅಂದ್ರೆ ತನ್ನ ತಂದೆಯ ಬದಿಗೆ ಆ ಷಣ್ಮುಖಾನಂದ ಆಡಿಟೋರಿಯಂದಾಗ ಕುರ್ಚದ ಮೇಲೆ ತನ್ನ ಬದಿಗೆ ತನ್ನ ತಂದೆಯ ಬದಿಗೆ ಕುಂತಿಳಕ್ಕೆ. ಇಂದ ಗ್ಯಾಲರಿ ಸ್ಮಿತಾ ಕೇಳಕ್ಕೆ ಸಂಗೀತವನ್ನ ಪಂಡಿತ ರವಿಶಂಕರ್ ಅವ್ರ ಸಂಗೀತವನ್ನ ಕೇಳು ಯಾಸ್ ಇನ್ ಡ್ರೀಮ್ ಆಫ್ ದ ಥಂಡರಿಂಗ್ ವೆಲ್ಕಮ್ ದಿ ಆಡಿಯನ್ಸ್ ಯೋ ದ ಗ್ರೇಟ್ ಮಾಸ್ಟರ್ ಅಂದ್ರೆ ಒಬ್ಬ ದೊಡ್ಡ ಸಿತಾರ್ ವಾದಕ, ಪ್ರಸಿದ್ಧ ಭಾರತದ ಸಿತಾರ್ ವಾದಕ ಎಂಟ್ರಿ ಕೊಡ ಅಂತಲೇ ಆ ಷಣ್ಮುಖಾನಂದ ಆಡಿಟೋರಿಯಂದೊಳಗ ಪ್ರಸಿದ್ಧ ಸಿತಾರ್ ವಾದಕ ಪಂಡಿತ ರವಿಶಂಕರ್ ಅವರ ಎಂಟ್ರಿ ಆಯ್ತು ಸ್ಟೇಜ್ ಮ್ಯಾಗ. ಹೌದಾ? ಸಿತಾರ್ ವಾದಕ. ಅವಾಗ ಏನಾತ್ಮ ಅಂದ್ರೆ ಎಲ್ಲ ಸಭಿಕರು ಅಂದ್ರೆ ಎಲ್ಲ ವೀಕ್ಷಕರು ಅಥವಾ ಆ ಸಿತಾರ್ ವಾದಕದ ಅಭಿಮಾನಿಗಳು ಎಲ್ಲ ಏನ್ ಮಾಡಿರಪ್ಪ ಅಂದ್ರೆ ಥಂಡರಿಂಗ್ ವೆಲ್ಕಮ್ ಮಾಡ್ರಿ ಅಂದ್ರೆ ಚಪ್ಪಾಳಿಗಳ ಮೂಲಕ ಹರ್ಷೋದ್ಗಾರವನ್ನು ಉಂಟು ಮಾಡ್ರಿ, ಒಂದು ವೆಲ್ಕಮ್ ಮಾಡ್ಕೊಂಡ್ರೆ ಸ್ವಾಗತವನ್ನು ಮಾಡ್ಕೊಂಡ್ರೆ ಆ ಗ್ರೇಟ್ ಮಾಸ್ಟರ್ನ. ಅವಾಗ ಅದನ್ನ ಕೇಳಲಿಕ್ಕೆ ಹೌದಾ ಆಕಿ ಆಶ್ಚರ್ಯ ಅನ್ಸಕೈತಿ. ಮತ್ತೇನಾತ್ಮ ಅಂದ್ರೆ ದೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದಿ ಏರ್ ಅಂದ್ರೆ ಪಂಡಿತ ರವಿಶಂಕರ್ ಏನ್ ಸಂಗೀತ ಸಿತಾರವನ್ನು ನುಡ್ಸಾಕತ್ತಲ್ಲ ಅವಾಗ ಆ ಸಿತಾರದಿಂದ ಬರುವಂತ ಮೊದಲನೇ ಅಲೆಗಳು ಸ್ವರಗಳು ಏನಾದಪ್ಪ ಅಂದ್ರೆ ಗಾಳಿಲಿ ತಿರುಗಾಡಕತ್ತು. ಅಂಡ್ ಸ್ಮಿತಾ ಫೆಲ್ಟ್ ಸ್ಮಿತಾಗ ಅನ್ಸಾಕತ್ತೆ ಸಂಗೀತದಲ್ಲಿ ಕೇಳಂತೆ ಏನಂದ್ರೆ ಯಾಸ್ ಇಫ್ ದ ಗೇಟ್ಸ್ ಆಫ್ ಎನ್ಚಾಂಟ್ಮೆಂಟ್ ಅಂದ್ರೆ ಗೇಟ್ಸ್ ಆಫ್ ಎನ್ಚಾಂಟ್ಮೆಂಟ್ ಅಂದ್ರೆ ಏನಪ್ಪಾ ಎನ್ಚಾಂಟ್ಮೆಂಟ್ ಅಂದ್ರೆ ಮಾಂತ್ರಿಕತೆ ಎನ್ಚಾಂಟ್ಮೆಂಟ್ ಅಂದ್ರೆ ಜಗತ್ ಅಂದ್ರೆ ಮತ್ತೆ ವಂಡರ್ ವರ್ ಓಪನಿಂಗ್ ಅಂದ್ರೆ ಜಗತ್ತಿನ ಸಂಗೀತ ಲೋಕ ಅದ್ಭುತವಾದಂತ ಮತ್ತು ವಿಸ್ಮಯವಾದಂತ ಮಾಂತ್ರಿಕತೆಯನ್ನು ಹೊಂದಿರುವಂತ ಆ ಸಂಗೀತದ ಲೋಕದ ಬಾಗಿಲುಗಳು ತೆಗೆದಂಗ ಅನ್ಸಕತ್ತಿ. ಯಾರಿಗೆ? ಸ್ಮಿತಾಳಿಗೆ. ಆಶ್ಚರ್ಯ ಸಾಕೈತಿ. ಸ್ಪೆಲ್ ಬೌಂಡ್ ಅದಕ್ಕೆ ಮಂತ್ರಮುಗ್ಧಳಾಗ ಸ್ಪೆಲ್ ಬೌಂಡ್ ಅಂದ್ರೆ ಮಂತ್ರಮುಗ್ಧಳಾಗುದು.
ಶಿ ಲಿಸನ್ಡ್ ಟು ದ ಅನ್ಫೋಲ್ಡಿಂಗ್ ರಾಗಸ್ ಅಂದ್ರೆ ಬಿಟ್ಟು ಬಿಡದ ನಿರಂತರವಾದಂತ ಸ್ವರಗಳು ಗಾಳಿಯಲ್ಲಿ ತೆಲಾಡಕತ್ತು. ಯಾರು? ಪಂಡಿತ ರವಿಶಂಕರ್ ಅವರ ಸಿತಾರದ ಸಂಗೀತದ ಸ್ವರಗಳು ಅಲೆಗಳು ಗಾಳಿಯಲ್ಲಿ ತೆಲಾಡಕತ್ತು, ಬಿಟ್ಟು ಬಿಡದೆ ನಿರಂತರವಾದಂತ ಅಲೆಗಳು. ದ ಸ್ಲೋ ಪ್ಲೇಂಟಿವ್ ನೋಟ್ಸ್ ಏನಪ್ಪಾ ಅದು ಅಂದ್ರೆ ಸಾವಕಾಶವಾದಂತ ದುಃಖದ ಸ್ವರಗಳು. ಪ್ಲೇಂಟಿವ್ ಅಂದ್ರೆ ದುಃಖದ ನೋಟ್ಸ್, ಸ್ಲೋ ಅಂದ್ರೆ ಸಾವಕಾಶವಾದಂತ, ಪ್ಲೇಂಟಿವ್ ಅಂದ್ರೆ ದುಃಖದ ನೋಟ್ಸ್ ಸ್ವರಗಳು, ಸಾವಕಾಶವಾದಂತ ದುಃಖದ ಸ್ವರಗಳು ಚೆಲ್ಲಡಕತ್ತು. ದ ಫಾಸ್ಟ್ ಟ್ವಿಂಕ್ಲಿಂಗ್ ಒನ್ಸ್ ಅಂದ್ರೆ ಅವಳ ಕಣ್ಣುಗಳನ್ನು ಬಿಡಿಸಾಕ ಬಂದು ಏನಾಗ್ತದೆ ಅವಳಿಗೆ ತನ್ನಂತ ಮರ್ಯಾಕತ್ತಕ್ಕೆ ಅಷ್ಟು ಸಂಗೀತದ ಅಲೆಯೊಳಗೆ ಏನ್ ಮಾಡಿದ ಮುಳುಗಿಳಕ್ಕೆ. ಬಟ್ ಆಲ್ ದ ವೈಲ್ ದ ಪ್ಲಾನ್ ಶಿ ಹ್ಯಾಡ್ ಡಿಸೈಡೆಡ್ the plan she had decided on the evening before remained firmly in her mind. ಅಂದ್ರ ಸಂಗೀತ ಕಚೇರಿ ಹೋಗಕ್ಕಿಂತ ಮೊದಲ ಆ ಉದ್ಯಾನವನದೊಳಗ ಏನ್ ಅವ್ರ ಡೇರಿಂಗ್ ಥಾಟ್ ಬಂದಿತ್ತಲ್ಲ ಅವಳ ಮನಸ್ಸಿನಲ್ಲಿ, ಅದು ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಂತಿತ್ತು. ಅದು ಉದ್ಯಾನವನದಲ್ಲಿ ಹೌದಾ, ಒಂದು ಡೇರಿಂಗ್ ಥಾಟ್ ವಿಚಾರ ಮಾಡ್ಲಿಕ್ಕೆ. ಯಾವ ಡೇರಿಂಗ್ ಥಾಟ್ ಅಂದ್ರ ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್, ಇಟ್ ಈಸ್ ದ ಡೇರಿಂಗ್ ಥಾಟ್ ಕೇಮ್ ಇನ್ ಟು ಹರ್ ಮೈಂಡ್ ಆಫ್ ಸ್ಮಿತಾ at the park when she was walking in the park. ಅವಾಗ ಏನಪ್ಪ ಅಂದ್ರೆ ಅವಾಗ ನೆನಪ ಏನು ಮತ್ತೆ ಅವ್ರ ಬ್ರದರ್ ಹೇಳಿದ್ದ ದ ಚಾನ್ಸ್ ಆಫ್ ಲೈಫ್ ಟೈಮ್ ಅಂದಿದ್ದವ್. ಅಂದ್ರೆ ಚಾನ್ಸ್ ಆಫ್ ಲೈಫ್ ಟೈಮ್ ಅಂದ್ರೆ ಇದೊಂದು ಜೀವನದಲ್ಲಿರುವಂತ ಒಂದು ಒಳ್ಳೆಯ ಅವಕಾಶ, ಇದು ನೆನಪಾಗಿತ್ತು ಅವಳಿಗೆ. ಅವ್ರ ಬ್ರದರ್ ಹೇಳಿದ್ದ. ಶಿ ಹರ್ಡ್ ಅನಂತ್ ವಾಯ್ಸ್ ಅಂದ್ರೆ ಪ್ರತಿಯೊಂದು ತಬಲಾದ ಸ್ವರಗಳಲ್ಲಿ, ತಬಲಾದ ನಾದಗಳಲ್ಲಿ, ಮತ್ತೇನ ಪಂಡಿತ ರವಿಶಂಕರ್ ಅವರ ಸಿತಾರದ ಸ್ವರಗಳಲ್ಲಿ ಅನಂತನ ಧ್ವನಿ ಕೇಳಿ ಬರುತ್ತಿತ್ತು ಅವಳಿಗೆ. ಇನ್ನೇನಪ್ಪಾ ಅಂದ್ರ ಇನ್ ಎವ್ರಿ ಬೀಟ್ ಆಫ್ ತಬಲಾ, ಪ್ರತಿಯೊಂದು ಸಿತಾರ್ ವಾದಕ ಪಂಡಿತ ರವಿಶಂಕರ್ ಅವರ ಸಿತಾರದ ಸ್ವರಗಳಲ್ಲಿ ಮತ್ತು ಉಸ್ತಾದ್ ಅಲ್ಲಾರಕ, ಪ್ರಸಿದ್ಧ ತಬಲಾ ವಾದಕ ಉಸ್ತಾದ್ ಅಲ್ಲಾರಕರ ತಬಲಾದ ಬಡಿತಗಳಲ್ಲಿ ಅವಳ ಅನಂತನ ಧ್ವನಿ ಕೇಳಿ ಬರುತ್ತಿತ್ತು. ದ ಕನ್ಸರ್ಟ್ ಕೇಮ್ ಟು ಎನ್, ಕನ್ಸರ್ಟ್ ಮುಗಿಯಾಕ್ ಬಂತೆ. ಅವಾಗ ದ ಆಡಿಯನ್ಸ್ ಗೇವ್ ದಿ ಆರ್ಟಿಸ್ಟ್ ಸ್ಟ್ಯಾಂಡಿಂಗ್ ಓವೇಷನ್ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಏನ ಸಿತಾರದ ಅಭಿಮಾನಿಗಳಿದಾರಲ್ಲ ಅವ್ರೆಲ್ಲರೂ ಎದ್ ನಿಂತ ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿ ಅಂದ್ರೆ ಕ್ಲಾಪ್ಸ್ ಮಾಡ್ರ. ಅಂದ್ರೆ ಗೌರವದ ಸೂಚಕವಾಗಿ, ಮೆಚ್ಚುಗೆ ಸೂಚಕವಾಗಿ ಏನ್ ಮಾಡಿರಪ್ಪ ಅಂದ್ರೆ ಎಲ್ಲಾ ಅಭಿಮಾನಿಗಳು, ಸಿತಾರದ ಅಭಿಮಾನಿಗಳು ಎದ್ ನಿಂತ ಕೆಲಸ ತಾವು ಕುಂತಲ್ಲಿ ಎದ್ ನಿಂತ ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿ ಅಂದ್ರೆ ಎದ್ ನಿಂತ ಚಪ್ಪಾಳಿಗಳನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರು. ಅಷ್ಟೊತ್ತಿಗೆ ಏನಾತ್ಮ ಅಂದ್ರ ಅ ಲಾರ್ಜ್ ಮೌಸ್ಟಿಯಾಸ್ಡ್ ಮ್ಯಾನ್, ಒಬ್ಬ ದಪ್ಪದಾದಂತ ಮೀಸೆಯುಳ್ಳ ವ್ಯಕ್ತಿ ಬಂದ. ಅಂದ್ರೆ ಏನ ಸಂಗೀತದ ತಂಡ ಏನೈತ್ಲ, ಸಿತಾರಗಳ ಸಂಗೀತದ ತಂಡ ಏನೈತ್ಲ ಅದ್ರೊಳಗ ಅವರಲ್ಲಿರುವಂತ ಒಬ್ಬ ದಪ್ಪದಾದ ಮೀಸೆಯನ್ನು ಹೊಂದಿದಂತ ವ್ಯಕ್ತಿ ಬಂದ. ಏನ ಮೇಡ್ ಲಾಂಗ್ ಬೋರಿಂಗ್ ಸ್ಪೀಚ್ ಅಂದ್ರೆ ಒಂದು ಭಾಷಣ ಮಾಡಿದವ, ಅಂದ್ರೆ ಸಮಾರೋಪ ಭಾಷಣ ಮಾಡಿದ ಕನ್ಸರ್ಟ್ದಾಗ ಕನ್ಸರ್ಟ್ ಕೊನೆಗೆ. ದೆನ್ ಫಾಲೋಡ್ ಟು ದ ಪ್ರೆಸೆಂಟೇಷನ್ ಆಫ್ ಗಡ್ಸ್, ಎಲ್ಲ ಸಿತಾರದ ಅಭಿಮಾನಿಗಳದಲ್ಲ ಅವ್ರು ಏನ್ ಮಾಡುವ ಈ ಕನ್ಸರ್ಟ್ ಮುಗಿಯಾಕ್ ಬರತ್ಲಿ, ಸಮಾರಂಭ ಮುಗಿತ್, ಸಮಾರೋಪ ಭಾಷಣ ಮುಗಿಯಾತಿ ಏನ್ ಮಾಡ್ರಪ್ಪ ಅಂದ್ರೆ ಎಲ್ಲರೂ ಫ್ಲವರ್ಗಳನ್ನ ಕೊಟ್ರು, ಎಲ್ಲರಿಗೂ ಫ್ಲವರ್ ಪ್ರೆಸೆಂಟೇಷನ್ ಮಾಡ್ರ. ನಂತರ ಏನ್ ಮಾಡಿರಪ್ಪ ಅಂದ್ರೆ ದ ಮೋರ್ ಅಪ್ಲಾಸ್ ಅಂದ್ರೆ ಎಲ್ಲರೂ ಅಪ್ಲಾಸ್ ಚಪ್ಪಾಳಿಗಳನ್ನ ಹೊಡೆದ್ರು. ನಂತರ ಏನ್ ಮಾಡಿರಪ್ಪ ಅಂದ್ರೆ ಕರ್ಟನ್ ಅಂದ್ರೆ ಪರದೆ ಕೇಮ್ ಡೌನ್, ಕರ್ಟನ್ ಇಳಿಸಿರು. ಅಂದ್ರೆ ಕರ್ಟನ್ ಮುಗೀತಿ ಅಂದ್ರೆ ಇದು ಮುಗೀತಿ, ಕನ್ಸರ್ಟ್ ಮುಗೀತಿ. ಕನ್ಸರ್ಟ್ ಮುಗಿಯಂತೆ ಕರ್ಟನ್ ಹೇಳಿದ್ರ. ದ ಪೀಪಲ್ ಬಿಗ್ಯಾನ್ ಟು ಮೂವ್ ಟು ವಾಟ್ಸ್ ದ ಎಕ್ಸಿಸ್ಟ್ ಅಂದ್ರೆ ಎಲ್ಲರೂ ಆ ನಿರ್ಗಮನ ದ್ವಾರದ ಮೂಲಕ ಕನ್ಸರ್ಟ್ ಮುಗಿಯಂತೆ ಎಲ್ಲ ಸಿತಾರದ ಅಭಿಮಾನಿಗಳು ಏನ್ ಮಾಡಿದ್ರು, ಜನರು ಆಡಿಯನ್ಸಸ್ ಏನ್ ಮಾಡಿದ್ರು, ವೀಕ್ಷಕರು ಅಂದ್ರೆ ನಿರ್ಗಮನದ ದ್ವಾರ ಮೂಲಕ ಹೊರಗೆ ಬಂದ್ರ. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೊಟ್ಟಾರ ಡಿಯರ್ ಸ್ಟೂಡೆಂಟ್ಸ್. ಏನಪ್ಪಾ ಅಂದ್ರ ಇಲ್ಲಿ ನೋಡ್ರಿ, ಎನ್ಚಾಂಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಫೀಲಿಂಗ್ ಆಫ್ ಗ್ರೇಟ್ ಪ್ಲೆಸರ್ ಅಂದ್ರೆ ಒಂದು ಸಂತೋಷದ ಭಾವನೆಯೊಳಗೆ, ಅಗಾಧವಾದಂತ ಸಂತೋಷದ ಭಾವನೆಯೊಳಗೆ ಬೀಳೋದಕ್ಕ ಎನ್ಚಾಂಟ್ಮೆಂಟ್ ಅಂದ್ರೆ ಮಾಂತ್ರಿಕತೆ. ಮತ್ತು ಓವೇಷನ್ ಅಂತ ಐತಿ ನೋಡ್ರಿ ಸ್ಟೂಡೆಂಟ್ಸ್. ಓವೇಷನ್ ಅಂದ್ರೆ ಸ್ಟ್ಯಾಂಡಿಂಗ್ ಓವೇಷನ್ ಅಂತ ಹೇಳ್ತೀವಿ ಅಂದ್ರೆ ಎಂಥೂಸಿಯಾಸ್ಟಿಕ್ ಕ್ಲಾಪಿಂಗ್ ಬೈ ದ ಆಡಿಯನ್ಸ್ ಹೂ ಸ್ಟ್ಯಾಂಡ್ ಅಪ್ ಫ್ರಾಮ್ ದೇರ್ ಸೀಟ್ಸ್ ಆಸ್ ಅ ಸೈನ್ ಆಫ್ ದೇರ್ ಅಪ್ರಿಸಿಯೇಷನ್ ಅಂದ್ರೆ ಎಲ್ಲ ಆ ಸಭೀಕರಣದಲ್ಲ ವೀಕ್ಷಕರು, ಸಿತಾರದ ಅಭಿಮಾನಿಗಳು ಏನ್ ಮಾಡಿರಪ್ಪ ಅಂದ್ರೆ ಉತ್ಸಾಹದ, ಎಂಥೂಸಿಯಾಸ್ಟಿಕ್ ಅಂದ್ರೆ ಉತ್ಸಾಹದಿಂದ ಚಪ್ಪಾಳಿಗಳನ್ನ ಬಾರಿಸಿರು. ಹೌದಾ, ಹೆಂಗಪ್ಪ ಅಂದ್ರೆ ಅಪ್ರಿಸಿಯೇಷನ್ ಅಂದ್ರೆ ಮೆಚ್ಚುಗೆ, ಆ ಸಂಗೀತದ ಸ್ವರಗಳ ಇಷ್ಟ ಆತ ಅವ್ರಿಗೆ, ಸಿತಾರ ನುಡಿಸೋದು ಇಷ್ಟ ಆತಿ. ಮತ್ತು ತಬಲಾದ ಪಂಡಿತ ರವಿಶಂಕರ್ ಅವರ ಸಂಗೀತದ ಸಿತಾರದ ಅಲೆಗಳು, ಸಂಗೀತದ ನುಡಿಸುವಿಕೆ, ಮತ್ತೇನಪ್ಪಾ ಅಂದ್ರೆ ಉಸ್ತಾದ್ ಅಲ್ಲಾರಕ ಅವರ ತಬಲಾ ನುಡಿಸುವಿಕೆ ಅವ್ರಿಗೆ ಇಷ್ಟ ಆತಿ ಅಂತ ಏನ್ ಮಾಡಿದ್ರು, ಸ್ಟ್ಯಾಂಡಿಂಗ್ ಓವೇಷನ್ ಮಾಡಿದಲ್ಲ ಸಭಿಕರು. ಮತ್ತೇನ್ ಮೆಚ್ಚುಗೆ ಮೂಲಕ ಮತ್ತೇನ್ ಮಾಡಿರಪ್ಪ ಅಂದ್ರೆ ರಿಗಲ್. ಹೌದಾ, ನೆಕ್ಸ್ಟ್ ಬರುತ್ತೆ ರಿಗಲ್ ಅನ್ನೋದು. ಹೌದಾ, ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದಾಗ ನಾವು ಏನ್ ಮಾಡೋಣಪ್ಪ ಅಂದ್ರೆ 12ರಿಂದ ಮುಂದಿನ ಪ್ಯಾರಾಗ್ರಾಫ್ಗಳನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡ್ರಿ, ಮತ್ತೆ ಬೆಲ್ ಐಕಾನ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ, ಮತ್ತು ಈ ವಿಡಿಯೋನ ಶೇರ್ ಮಾಡ್ರಿ. ಆಮೇಲೆ ಅದೇ ರೀತಿಯಾಗಿ ಬೆಲ್ ಐಕಾನ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ವಿದ್ಯಾರ್ಥಿಗಳು. ಮುಂದಿನ ವಿಡಿಯೋದಾಗ ಮುಂದಿನ ಪ್ಯಾರಾಗ್ರಾಫ್ ಅಂದ್ರೆ ತಿಳ್ಕೊಳ್ಳೋಣ, ಅಂದ್ರೆ 12ರಿಂದ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ.